ನಮಸ್ತೆ, ಎಲ್ರಿಗೂ ನೋಟ್ಸ್ ಜಂಕ್ಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ತಿಳಿದಿರುವಂತೆ ನಾವು 6ರಿಂದ 10ನೇ ತರಗತಿವರೆಗಿನ ಪಠ್ಯಕ್ರಮದ ಸಿರೀಸನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ರ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸಿದ್ದೇವೆ. ಅದರ ರಿಲೇಟೆಡ್ ಆಗಿರುವ ವಿಡಿಯೋಗಳನ್ನು ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು. ಈಗ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನದ ಭಾಗ 1ರ ಪಠ್ಯಕ್ರಮವನ್ನು ನೋಡ್ತಾ ಇದ್ದೇವೆ. ಇದರ ನಂತರ ನಾವು 6 ಹಾಗೂ 7ನೇ ತರಗತಿಯ ಭಾಗ 2ರ ಕುರಿತು ನೋಡುತ್ತೇವೆ. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ 2 ಆಗಿರುವ ಮಧ್ಯಯುಗದ ಯುರೋಪನ್ನು ಕುರಿತು ನೋಡುತ್ತಿದ್ದೇವೆ. ಸೊ ಆದಷ್ಟು ವಿಡಿಯೋನ ಎಲ್ಲರ ಜೊತೆಗೂ ಶೇರ್ ಮಾಡಿ. ನಮ್ಮ ಸಿರೀಸ್ನ ಜಾಯಿನ್ ಆಗಲು ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಬನ್ನಿ ಇವತ್ತಿನ ಕ್ಲಾಸ್ನ ಶುರು ಮಾಡೋಣ. ಅಧ್ಯಾಯದ ಹೆಸರು ಮಧ್ಯಯುಗದ ಯುರೋಪ್ ಆಗಿದೆ. 15ನೇ ಶತಮಾನದ ಮಧ್ಯಭಾಗದಲ್ಲಿ ಆಧುನಿಕ ಯುಗ ಆರಂಭವಾಯಿತು. ಪುನರುಜ್ಜೀವನದ ಜನಕವೆಂದು ಪೆಟ್ರಾರ್ಕ್ ಅವರನ್ನು ಕರೆಯುತ್ತಾರೆ. ಇವರ ಪ್ರಸಿದ್ಧ ಕಾವ್ಯ ಆಫ್ರಿಕಾ ಆಗಿದೆ. ಇದು ಲ್ಯಾಟಿನ್ ಭಾಷೆಯಲ್ಲಿದೆ. ಡೆಕಮೆರನ್ ಕಥೆಗಳು ಎಂಬ 100 ಕಥೆಗಳ ಸಂಗ್ರಹ ಕೃತಿಯನ್ನು ಬೊಕಾಶಿಯೋ ಅವರು ರಚಿಸಿದರು. ಡೆಕಾಮೆರನ್ ಇದು ಇಟಾಲಿಯನ್ ಭಾಷೆಯಲ್ಲಿದೆ. ಡಿವೈನ್ ಕಾಮಿಡಿಯನ್ನು ಡಾಂಟೆ ಅವರು, ಕ್ಯಾಟ್ಬರಿ ಟೇಲ್ಸನ್ನು ಜೆಫ್ರಿ ಚಾಸರ್ ಅವರು ಹಾಗೂ ಡಾನ್ಸ್ ಕ್ವಿಕ್ವಾ ಅದನ್ನು ಸರ್ವಾಂಟೀಸ್ ರವರು, ಯುಟೋಪಿಯಾವನ್ನು ಥಾಮಸ್ ಮೋರ್ ಅವರು ಬರೆದಿದ್ದಾರೆ. ಲಂಡನ್ನಲ್ಲಿ ಸ್ಥಾಪಿತವಾದ ಸೆಂಟ್ ಪಾಲ್ ಶಾಲೆಯು ನೂತನ ಜ್ಞಾನ ಕಲಿಕೆಗಾಗಿಯೇ ಮೀಸಲಾಗಿದ್ದಿತು. ಈಗ ನಾವು ಆಧುನಿಕ ಯುರೋಪ್ನ ಪ್ರಮುಖ ಚಿತ್ರಕಲೆಗಳನ್ನು ನೋಡೋಣ. ಮೈಕಲ್ ಆಂಜಲೋ ಇವರು ಆಡಮ್ ಮತ್ತು ಕೊನೆಯ ಚಿತ್ರಕಲೆಯನ್ನು, ಲಿಯೋನಾರ್ಡೋ ದ ವಿಂಚಿ ದಿ ಲಾಸ್ಟ್ ಮತ್ತು ಮೊನಾಲಿಸಾವನ್ನು, ಲಾಫೆಲ್ನರ ಸಿಸ್ಪೆನ್ಸ್ ಮೊಡರ್ನಾ ಹಾಗೂ ಟಿಬೇಟಿಯನ್ನರ ಅಸ್ಪಂಕ್ಷನ್ ಆಫ್ ದ ವರ್ಜಿನ್ ಚಿತ್ರಕಲೆಗಳನ್ನು ನಾವು ನೋಡಬಹುದು. ಗ್ರಹಗಳು ಸೂರ್ಯನನ್ನು ಅಂಡಾಕೃತಿಯಲ್ಲಿ ಸುತ್ತುತ್ತವೆ ಎಂದು ಕೆಪ್ಲರ್ ಅವರು ತಿಳಿಸಿದರು. ದೂರದರ್ಶಕ ಯಂತ್ರವನ್ನು ಗೆಲಿಲಿಯೋ ಅವರು ಕಂಡುಹಿಡಿದರು. ಸೂರ್ಯ ಕೇಂದ್ರಿತ ಪರಿಕಲ್ಪನೆಯನ್ನು ಕೋಪರ್ನಿಕಸ್ ಪ್ರಸ್ತುತಪಡಿಸಿದನು. ಶರೀರದ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಅಸ್ಥಿಪಂಜರ, ಮಾಂಸಖಂಡಗಳು, ಮಿದುಳು, ಜೀರ್ಣಾಂಗ ಮತ್ತು ಜನನೇಂದ್ರಿಯಗಳಿಗೆ ಪರಿಣಾಮಕಾರಿಯಾಗಿ ಚಿಕಿತ್ಸೆಯನ್ನು ಮಾಡಬಹುದೆಂಬುದರ ಬಗ್ಗೆ ಶರೀರಶಾಸ್ತ್ರದ ಮೇಲೆ ವೈಜ್ಞಾನಿಕ ಗ್ರಂಥವನ್ನು ಆಂಡುವಸಾಲಿಯಸ್ ರವರು ಬರೆದರು. ಭೌಗೋಳಿಕ ಅನ್ವೇಷಣೆಗಳ ಯುಗವೆಂದು 16ನೇ ಶತಮಾನವನ್ನು ಕರೆಯುತ್ತಾರೆ. ಮಾರ್ಕೊ ಪೋಲೊನ ಕೃತಿ ಟ್ರಾವೆಲ್ ಆಫ್ ದ ಮಾರ್ಕೊ ಪೋಲೊ ಆಗಿದೆ. ವೆಸ್ಟ್ ಇಂಡೀಸ್ ಇದನ್ನು 1492ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ರವರು ಕಂಡುಹಿಡಿದರು. ಅಮೆರಿಕ ಇದನ್ನು ಅಮೆರಿಗೋ ವೆಸ್ಪೂಸಿಯವರು ಕಂಡುಹಿಡಿದವರು. ಇವರು ಇಟಲಿಯ ದೇಶದವರು. ಬ್ರೆಜಿಲ್ ಇದನ್ನು ಕೇಬ್ರಾಲ್ ರವರು 1500ರಲ್ಲಿ ಕಂಡುಹಿಡಿದರು. ಪನಾಮ ಜಲಸಂಧಿಯ ಬಳಿ ಬೆಟ್ಟವೊಂದನ್ನು ಏರಿ ಪಶ್ಚಿಮಕ್ಕೆ ವಿಶಾಲವಾದ ಸಾಗರವನ್ನೇ ಕಂಡವರು ಬಲ್ಬೋ ಅವರು. ಇದನ್ನೇ ಪೆಸಿಫಿಕ್ ಸಾಗರ ಎನ್ನುವರು. ಮಾರ್ಟಿನ್ ಲೂಥರ್ ಅವರನ್ನು ಮತ ಸುಧಾರಣೆಯ ಮೂಲ ಪುರುಷ ಎನ್ನುವರು. ಮಾರ್ಟಿನ್ ಲೂಥರ್ರ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಎನ್ನುವರು. ಪ್ರತಿ ಸುಧಾರಣೆಯ ನಾಯಕ ಇಗ್ನೇಷಿಯಸ್ ಲೂಯಿಲಾ. ಚರ್ಚ್ನ ನಿಯಮ ಉಲ್ಲಂಘಿಸುವವರನ್ನು ವಿಚಾರಣೆ ನಡೆಸುವ ಮತ್ತು ಶಿಕ್ಷಿಸುವ ಉದ್ದೇಶದ ಇನ್ಕ್ವಿಜಿಷನ್ ಎಂಬ ಧಾರ್ಮಿಕ ವಿಚಾರಣಾ ಪದ್ಧತಿ ಜಾರಿಗೆ 1542ರಲ್ಲಿ ಬಂದಿತು. ಜೀಸಸ್ನ ಸೊಸೈಟಿಯ ಸ್ಥಾಪಕ ಇಗ್ನೇಷಿಯಸ್ ಲಯೋಲ್. ಜೀಸಸ್ ಸೊಸೈಟಿಯ ಪ್ರಮುಖ ಗುರಿಗಳನ್ನು ನಾವೀಗ ನೋಡೋಣ. ರೋಮನ್ ಕ್ಯಾಥಲಿಕ್ ಚರ್ಚ್ಗೆ ಅಧಿಕಾರವನ್ನು ಹಾಗೂ ಕಳೆದು ಹೋಗಿದ್ದ ಅದರ ವೈಭವವನ್ನು ಪುನಃ ಸ್ಥಾಪಿಸುವುದಾಗಿತ್ತು. ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲು ಯಂತ್ರವನ್ನು ಕಂಡುಹಿಡಿದವರು ಜೇಮ್ಸ್ ಹಾರ್ಗ್ರೀವ್ಸ್. ಕೆಲವು ವರ್ಷಗಳ ನಂತರ ಆರ್ಕ್ರೈಟ್ ಎಂಬುವವನು ಸ್ಪಿನ್ನಿಂಗ್ ಜೆನ್ನಿಯನ್ನು ಉತ್ತಮಪಡಿಸಿದನು ಹಾಗೂ ಸಾಮಾನ್ಯ ಶಕ 1769ರಲ್ಲಿ ಅವನು ನೀರಿನ ಚೌಕಟ್ಟನ್ನು ಕೂಡ ಕಂಡುಹಿಡಿದನು. ಮ್ಯೂಲ್ ಯಂತ್ರವನ್ನು ಸ್ಯಾಮ್ಯುಯಲ್ ಕ್ಯಾಪ್ಟನ್ ರವರು ಕಂಡುಹಿಡಿದರು. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವ ರಾಳವನ್ನು ಜಾನ್ ಕೆ ಅವರು ಕಂಡುಹಿಡಿದರು. ಪವನ್ ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಎಡ್ಮಂಡ್ ಕ್ಯಾಟ್ರೈಟ್ ರವರು 1785ರಲ್ಲಿ ಕಂಡುಹಿಡಿದರು. ಕಾಟನ್ ಜೀನ್ ಎಂಬ ಯಂತ್ರವನ್ನು ಎಲ್ ಬಿಟ್ನಿ ಅವರು 1793ರಲ್ಲಿ ಕಂಡುಹಿಡಿದರು. ಆವಿಯ ಯಂತ್ರವನ್ನು ಥಾಮಸ್ ಮ್ಯಾಕೋಮಸ್ ರವರು 1705ರಲ್ಲಿ ಕಂಡುಹಿಡಿದರು. 1774ರಲ್ಲಿ ಜೇಮ್ಸ್ ವ್ಯಾಟ್ ಎಂಬುವನು ಈ ಆವಿಯ ಯಂತ್ರವನ್ನು ಉತ್ತಮಪಡಿಸಿದನು. ವ್ಯಾಟ್ನ ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ರಸ್ತೆಯ ಮೇಲೆ ಚಲಿಸುವಂತೆ ಮಾಡಿದವನು ಯಾರೆಂದರೆ ರಿಚರ್ಡ್ ಟ್ರೆವೆದಿಕ್ಕರ್ ಆಗಿದ್ದಾರೆ. ನಂತರ ಹಳಿಗಳ ಮೇಲೆ ಚಲಿಸುವ ಸ್ವಯಂಚಾಲಿತ ಆವಿ ಎಂಜಿನ್ಗಳನ್ನು ಕಂಡುಹಿಡಿದನು. 1815ರಲ್ಲಿ ಸಾಮಾನು ಸಾಗಾಣಿಕೆ ರೈಲು ಬಂಡಿಗಳನ್ನು ಕಂಡುಹಿಡಿದವರು ಜಾರ್ಜ್ ಸ್ಟೀವನ್ಸನ್. ಇಂಗ್ಲೆಂಡಿನ
ಸ್ಟಾರ್ಟರ್ನ್ ಹಾಗೂ ಡಾರ್ಲಿಂಗ್ಟನ್ ಪಟ್ಟಣಗಳ ನಡುವೆ ಪ್ರಯಾಣಿಕರನ್ನು ಸಾಗಿಸುವ ಒಂದು ರೈಲು ಆಗಿತ್ತು. ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆಗಾಗಿ ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು. ಆವಿಯ ಹಡಗನ್ನು ಕಂಡುಹಿಡಿದವರು ರಾಬರ್ಟ್ ಫುಲ್ಟನ್ ರವರು. ಇವರು ಅಮೆರಿಕ ದೇಶದವರು. ಸಾಮಾನ್ಯ ಶಕ 1801ರಲ್ಲಿ ವಿಲಿಯಂ ಸ್ಟಿಮಿಂಗ್ಟನ್ ಎಂಬ ಅಮೆರಿಕನ್ನರು ವ್ಯಾಟ್ಸನ್ ಎಂಬ ಎಂಜಿನನ್ನು ಒಂದು ದೋಣಿಗೆ ಜೋಡಿಸಿ ಅದು ಚಲಿಸುವಂತೆ ಮಾಡಿದನು. ಈಗ ನಾವು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಪುನರುಜ್ಜೀವನ ಎಲ್ಲಿ ಪ್ರಾರಂಭವಾಯಿತು? ಇಟಲಿಯಲ್ಲಿ ಪ್ರಾರಂಭವಾಯಿತು. ಎರಡನೇ ಪ್ರಶ್ನೆ, ಪುನರುಜ್ಜೀವನದ ಕಾಲದ ಪ್ರಖ್ಯಾತ ಚಿತ್ರಕಾರರು ಲಿಯೋನಾರ್ಡೋ ದಿ ವಿಂಚಿ ಮತ್ತು ಮೈಕೆಲೆಂಜಿಯೋಲೋ ಆಗಿದ್ದಾರೆ. ಮೂರನೇ ಪ್ರಶ್ನೆ, ಕೊಲಂಬಸ್ಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಏನೆಂದು ಕರೆದನು? ರೆಡ್ ಇಂಡಿಯನ್ಸ್ ಎಂದು ಕರೆದನು. ನಾಲ್ಕನೇ ಪ್ರಶ್ನೆ, ಭೂಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಆಗಿದೆ. ಐದನೇ ಪ್ರಶ್ನೆ, ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಕಂಡುಹಿಡಿದವರು ಯಾರು ಅಥವಾ ಪ್ರಾರಂಭಿಸಿದವರು ಯಾರು? ಮಾರ್ಟಿನ್ ಲೂಥರ್ ಆಗಿದ್ದಾರೆ. ಇದು ಇವತ್ತಿನ ಮಧ್ಯಯುಗೀನ ಯುರೋಪ್ದ ಕೈಬರದ ನೋಟ್ಸ್ ಹಾಗೂ ಪ್ರಶ್ನೋತ್ತರಗಳಾಗಿವೆ. ನಮ್ಮ ಪ್ರಸ್ತುತಿ ಇಷ್ಟವಾದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.